ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಹಂಸ ಮತ್ತು ಆಮೆ. ಆಮೆ ಒಂದು ಸುಂದರವಾದ ಸರೋವರದಲ್ಲಿ ವಾಸಿಸುತ್ತಿತ್ತು. ಅದರ ಸ್ನೇಹಿತರಾಗಿದ್ದ 2 ಹಂಸಗಳು ಅದೇ ಸರೋವರದಲ್ಲಿ ವಾಸಿಸುತ್ತಿದ್ದವು. ಬೇಸಿಗೆ ಕಾಲ ಸಮೀಪಿಸುತ್ತಿದ್ದಂತೆ ಕೆರೆ ಬತ್ತಿ ಹೋಗುತ್ತಿತ್ತು. ಪ್ರಾಣಿಗಳಿಗೆ ಕುಡಿಯಲು ಸಾಕಷ್ಟು ನೀರು ಉಳಿದಿರಲಿಲ್ಲ. ದಿನದಿಂದ ದಿನಕ್ಕೆ ಕೆರೆ ಬತ್ತಿ ಹೋಗುತ್ತಿದೆ ಎಂದು ಆಮೆಗೆ ಹಂಸಗಳು ಹೇಳಿದವು. ಅದಕ್ಕೆ ನಾವು ಇಲ್ಲಿಂದ ನಮ್ಮ ಅಗತ್ಯಗಳನ್ನು ಪೂರೈಸುವ ಮತ್ತೊಂದು ಕೆರೆಗೆ ಹೋಗಬೇಕಾಗಿದೆ ಎಂದರು. ತಮ್ಮ ಜೀವ ಉಳಿಸಲು ಸಾಕಷ್ಟು ನೀರಿರುವ ಕೆರೆಯನ್ನು ಹುಡುಕುತ್ತಾ ಅಲ್ಲಿಂದ ಆ ಹಂಸಗಳು ಹೊರಟರು. ಸ್ವಲ್ಪ ಸಮಯದ ನಂತರ 2 ಹಂಸಗಳು ಮರಳಿ ಬಂದು ಅರಣ್ಯದ ಸಮೀಪದಲ್ಲಿ ಸಾಕಷ್ಟು ನೀರಿರುವ 2ನೇ ಸರೋವರವಿದೆ ಎಂದು ಆಮೆಗೆ ಖಚಿತಪಡಿಸಿದರು. ನಾವು ಬದುಕಲು ಅಲ್ಲಿಗೆ ಹೋಗಬೇಕು ಎಂದು ಹಂಸಗಳು ಹೇಳಿದವು. ಆಮೆ ಅವರನ್ನು ಹೊಸ ಸರೋವರಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವಂತೆ ವಿನಂತಿಸಿತು. ಹಂಸಗಳು ಆಮೆಯ ಕೋರಿಕೆಯನ್ನು ಒಪ್ಪಿಕೊಂಡು ಈ ಸರೋವರದಿಂದ ತೆರಳುವ ಒಂದು ದಿನವನ್ನು ನಿರ್ಧರಿಸಿದವು. ಆ ಒಂದು ದಿನ ಬಂದಿತು. ಅವರು ಯೋಜನೆಯ ಪ್ರಕಾರ ಆಮೆಯೊಂದಿಗೆ ಅಲ್ಲಿಗೆ ಹಾರಲು ಹಂಸಗಳು ಸಿದ್ಧರಾಗಿದ್ದರು. ಹಂಸಗಳು ಒಂದು ಕೋಲನ್ನು ತೆಗೆದುಕೊಂಡು ಆಮೆಯನ್ನು ಮುಂದೆ ಇಟ್ಟು ಕೋಲನ್ನು ತನ್ನ ಬಾಯಿಂದ ಹಿಡಿಯಲು ಕೇಳಿಕೊಂಡವು. ಅವರು ಆಮೆಗೆ ಒಂದು ಸಲಹೆಯೂ ನೀಡಿದರು. ನೀನು ಯಾವುದೇ ಕಾರಣಕ್ಕೂ ನಿನ್ನ ಬಾಯಿ ತೆರೆಯಬಾರದು ಎಂದು. ಆಮೆ ಸಂಪೂರ್ಣ ಯೋಜನೆಯನ್ನು ಅರ್ಥ ಮಾಡಿಕೊಂಡಿತು. ಆಮೆ ಕೋಲಿನ ಮಧ್ಯವನ್ನು ಹಿಡಿಯಿತು ಮತ್ತು ಆ 2 ಹಂಸಗಳು ತಮ್ಮ ಕೊಕ್ಕಿನಿಂದ ಕೋಲನ್ನು 2 ತುದಿಯನ್ನು ಹಿಡಿದು ಅಲ್ಲಿಂದ ಹಾರಿದವು. ದಾರಿಯಲ್ಲಿ ಅವರು ಹಳ್ಳಿಯ ಮೇಲೆ ಹಾರುತ್ತಿದ್ದರು. ಹಳ್ಳಿಯ ಜನರು ಆಮೆಯನ್ನು ನೋಡುತ್ತಾ ಆಶ್ಚರ್ಯಚಕಿತರಾಗಿದ್ದರು. 2 ಹಂಸಗಳು ಆಮೆಯನ್ನು ಕೋಲಿನಿಂದ ತೆಗೆದುಕೊಂಡು ಹೋಗುವುದನ್ನು ನೋಡಿ ನೆಲದ ಮೇಲೆ ನಿಂತಿದ್ದ ಜನರು ಜೋರಾಗಿ ಮಾತನಾಡಲು ಶುರು ಮಾಡಿದರು. ಹಂಸದ ಎಚ್ಚರಿಕೆಯೂ ಹೊರತಾಗಿಯೋ ಆಮೆ ಮಾತನಾಡಲು ಬಾಯಿ ತೆರೆಯಿತು. ನಂತರ ಅವರು ಏಕೆ ಹಾಗೆ ನಮ್ಮನ್ನು ನೋಡುತ್ತಿದ್ದಾರೆ ಎಂದು ಹೇಳುತ್ತಾ ಆಮೆ ಕೆಳಗೆ ಬಿದ್ದು ಸತ್ತಿತು. ಈ ಕಥೆಯ ನೈತಿಕತೆ, ಕೆಲವು ಸಂದರ್ಭಗಳಲ್ಲಿ ಅಗತ್ಯವಿದ್ದಾಗ ಮಾತ್ರ ಮಾತನಾಡಬೇಕು. ಅನವಶ್ಯಕತೆಯ ಸಂದರ್ಭದಲ್ಲಿ ಮೌನದಿಂದ ಇರಬೇಕು. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.